Namaskara. As per syllabus, now today we are learning about the sports terminology, games and the ಸ್ಪೋರ್ಟ್ಸ್ ನೋಟ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸೊ ಈ ನೋಟ್ಸಲ್ಲಿ ನಾವು ಪೂರ ಕಂಪ್ಲೀಟಾಗಿ ರಿಗಾರ್ಡಿಂಗ್ ಅಬೌಟ್ ದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಬಗ್ಗೆ ನಾವು ಪೂರ್ತಿ ನೋಡ್ತಾ ಇದ್ದೀವಿ. ವಿತ್ ಕರೆಂಟ್ ಅಫೇರ್ಸ್ನ ನಾವು ಕಂಪ್ಲೀಟ್ನು ಮಾಡ್ತಾ ಇದ್ದೀವಿ. ಸೊ ದ ಫಸ್ಟ್ ಒನ್ ಈಸ್ ಫೇಮಸ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಆಫ್ ಇಂಡಿಯಾ ಅಂತ ನೋಡೋದಾದರೆ, ನಮ್ಮಲ್ಲಿ ಫೇಮಸ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ನೇಮ್ಸ್ ಆಫ್ ಇಂಡಿಯಾ ನೋಡೋದಾದರೆ ಅನೂಪ್ ಶ್ರೀಧರ್, ಸಾನಿಯಾ ನೆಹ್ವಾಲ್, ಚೈತನ್ ಆನಂದ್, ಪಿ ವಿ ಸಿಂಧು, ಚಿರಾಗ್ ಶೆಟ್ಟಿ. ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಫ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್. ಹಾಗೆ ಮೇಜರ್ ಇಂಟರ್ನ್ಯಾಷನಲ್ ಟೀಮ್ ಚಾಂಪಿಯನ್ಶಿಪ್ಸ್ಗಳನ್ನು ನೋಡೋದಾದರೆ ಥಾಮಸ್ ಕಪ್ಪನ್ನು ನಾವು ನೋಡ್ಬೋದು. ಥಾಮಸ್ ಕಪ್ ಈಸ್ ರಿಲೇಟೆಡ್ ಟು ದ ಬ್ಯಾಡ್ಮಿಂಟನ್. The world's men's team championship considered one of the highest honor for a nation. ಹಾಗೆ ಸೇಮ್ ಆಸ್ ಇಟ್ ಈಸ್ ಊಬರ್ ಕಪ್ ಅಂತಲೂ ನೋಡ್ಬೋದು. ಓಕೆ, ಎಸ್, ದ ಪ್ರೆಸ್ಟೀಜಿಯಸ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ಸ್ಗಳನ್ನು ನೋಡೋದಾದರೆ BWF ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಅಂತಲೂ ನೋಡ್ಬೋದು. ಇದರಲ್ಲಿ ನಾವು ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ಸ್ ಅಂತ ಕರಿತೀವಿ. ಇದನ್ನು ಕೂಡ ಏನು ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದು. ಒಲಿಂಪಿಕ್ಸ್ ಗೇಮ್ಗಳಲ್ಲಿನೂ ಬ್ಯಾಡ್ಮಿಂಟನನ್ನು ನೋಡ್ಬೋದು. ಆಲ್ ಇಂಗ್ಲೆಂಡ್ ಓಪನ್ ಅದನ್ನು ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಕರೀತಾನೆ ಬ್ಯಾಡ್ಮಿಂಟನ್ಗೆ. ಸೊ ಇದನ್ನು ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದ್ದು. ಎಸ್, ಸೊ ಅದರ್ ಇಂಪಾರ್ಟೆಂಟ್ ಕಪ್ಸ್ ಆ್ಯಂಡ್ ಟ್ರೋಫೀಸ್ ಅದನ್ನು ನೋಡೋದಾದರೆ ಅಮೃತ್ ದಿವಾನ್, ಚಾಂದ್ ಕಪ್, ನಾರಂಗ್ ಕಪ್, ಅಗರ್ವಾಲ್ ಕಪ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಪ್ಸ್ ರಿಲೇಟೆಡ್ ಟು ದ ಬ್ಯಾಡ್ಮಿಂಟನ್. ಸೊ ಇದರಲ್ಲಿ ಕೇಳ್ಬೋದು. ಓಕೆ, there are the certain names are there, okay, like PV Sindhu, Chaitan Anand, Chirag Shetty. Okay, at the present time Chirag Shetty name, okay, but famous agide. Badminton players, these are the badminton players ಅಂತ ನಾವು ನೋಡ್ಬೋದು. ಸೊ ಅದರಲ್ಲಿ ನೀವು ಸ್ವಲ್ಪ ಕಪ್ಸ್ಗಳ ರಿಲೇಟೆಡ್ ಕಪ್ಸ್ ನೋಡ್ಕೊತ ಹೋದರೆ ನಿಮಗೆ ಎಕ್ಸಾಮಲ್ಲಿ ಈಸಿಲಿ ಪಾಸ್ ಆಗ್ಬೋದು. ಎಸ್, ಸೊ ಮೇಜರ್ ಅವಾರ್ಡ್ಸ್ ಇಂಡಿಯಲ್ಲಿ ಕೊಡ್ತಾರೆ. ಸೊ ಮೇಜರ್ ಧ್ಯಾನ್ ಚಂದ್ ರತ್ನ ಖೇಲ್ ಅವಾರ್ಡನ್ನು ಕೊಡ್ತಾರೆ. ಇಂಡಿಯಾಸ್ ಹೈಯೆಸ್ಟ್ ಸ್ಪೋರ್ಟಿಂಗ್ ಹಾನರ್ ಅವಾರ್ಡ್ ಟು ಪ್ಲೇಯರ್ ಲೈಕ್ ಸಾನಿಯಾ ನೆಹ್ವಾಲ್ ಆ್ಯಂಡ್ ದ ಪಿ ವಿ ಸಿಂಧು ಅವರಿಗೆ ಸಿಕ್ಕಿದೆ. ಸಾನಿಯಾ ನೆಹ್ವಾಲ್ ಅವರು ದ ಫಸ್ಟ್ ಬ್ಯಾಡ್ಮಿಂಟನ್ ಪ್ಲೇಯರ್ ಟು ವಿನ್ ಆ್ಯನ್ ಒಲಿಂಪಿಕ್ ಮೆಡಲ್ ಬ್ರಾನ್ಸ್ ಆಟ್ ಲಂಡನ್. ಶಿ ವಾಸ್ ಆಲ್ಸೋ ದ ಫಸ್ಟ್ ಇಂಡಿಯನ್ ವುಮೆನ್ ಟು ರೀಚ್ ವರ್ಲ್ಡ್ ನಂಬರ್ 1 in 2015. Same as it is, and PV Sindhu, the first Indian to become a world champion, gold at BWF Championship 2019, and the first Indian woman to win 2 individual Olympic medals, silver in 2016, bronze in 2021. So these are the important topics related to the badminton. ಎಸ್, ನೆಕ್ಸ್ಟ್ ಬರೋದಾದರೆ ದ ಫೇಮಸ್ ಬಾಕ್ಸಿಂಗ್ ಪ್ಲೇಯರ್ಸ್ ಆಫ್ ಇಂಡಿಯಾ. ಫೇಮಸ್ ಬಾಕ್ಸಿಂಗ್ ಪ್ಲೇಯರ್ಸ್ ಆಫ್ ಇಂಡಿಯಾ ಅಲ್ಲಿ ಯಾರು ಬರ್ತಾರೆ ಹೆಸರನ್ನ? ಮೇರಿ ಕೋಮ್ ಅವರು ಬರ್ತಾರೆ. ಓಕೆ, ವಿಜೇಂದ್ರ ಸಿಂಗ್ ಬರ್ತಾರೆ, ಅಖಿಲ್ ಕುಮಾರ್ ಬರ್ತಾರೆ, ಅಮಿತ್ ಪಂಘಾಲ್ ಅವ್ರು ಬರ್ತಾರೆ, ವಿಕಾಸ್ ಕೃಷ್ಣ ಅವ್ರು ಬರ್ತಾರೆ. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ನೇಮ್ಸ್ ಆಫ್ ದ ಫೇಮಸ್ ಬಾಕ್ಸಿಂಗ್ ಪ್ಲೇಯರ್ಸ್ ಆಫ್ ಇಂಡಿಯಾ. ಎಸ್, ಸೊ ಇದರಲ್ಲಿ ನೋಡೋದಾದರೆ ಲೆಜೆಂಡ್ಸ್ ಅಂತಲೇ ಕರಿಬೋದು. ಮೇರಿ ಕೋಮ್, ಓಕೆ, ದಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಆಫನ್ ಕಾಲ್ಡ್ ಮೆಗ್ನಿಫಿಸೆಂಟ್ ಮೇರಿ ಅಂತಲೂ ಕರೀತಾರೆ. ಸೊ ಇದರ ನಿಕ್ ನೇಮ್ಸಲ್ಲಿ ನಿಮಗೆ ಕೇಳ್ಬೋದು. ಸೊ ನಿಕ್ ನೇಮ್ ಆಫ್ ದ ಮೇರಿ ಕೋಮ್ ಆರ್ ಮೆಗ್ನಿಫಿಸೆಂಟ್ ಮೇರಿ ಅಂತ ಯಾರಿಗಂತಲೂ ಕೇಳ್ಬೋದು ಕ್ವಶನನ್ನು. ಎಸ್, ಸೊ ದ ರೆಕಾರ್ಡ್, ಅವ್ರ ರೆಕಾರ್ಡ್ ಏನಂತಂದರೆ ರೆಕಾರ್ಡ್ 6 times ವರ್ಲ್ಡ್ ಅಮೇಚರ್ ಬಾಕ್ಸಿಂಗ್ ಚಾಂಪಿಯನ್ ಅಂತಲೂ ಕರೀತಾರೆ. So next one is the Vijayendra Singh Olympic achievement. India's first ever Olympic medalist in boxing, bronze at Beijing 2008. Okay, yes. So Pulela Gopi Chand, okay, ರೀಸೆಂಟ್ ಆಗಿರೋಂಥ ಇದನ್ನ ಹೆಸರು ಅಂತ ಕಳಿರ್ಬೋದು. Pulela Gopi Chand often confused, okay, in the list, but Dinko Singh is the boxing eminent legend ಅಂತಲೂ ಕರೀತಾರೆ. ಎಸ್, ಸೊ ಇದರಲ್ಲಿ ಮಾಡರ್ನ್ ಚಾಂಪಿಯನ್ಶಿಪ್ನ ಈಗ ಪ್ರೆಸೆಂಟ್ ಆಗಿರೋಂಥ ಮಾಡರ್ನ್ ಚಾಂಪಿಯನ್ಶಿಪ್ ಹೆಸರನ್ನು ನೋಡೋದಾದರೆ ಆಟ್ ದ ಪ್ರೆಸೆಂಟ್ ರಿಲೇಟೆಡ್ ಟು ದ ಕರೆಂಟ್ ಅಫೇರ್ಸ್ ನೋಡೋದಾದರೆ ನಿಖಿತ್ ಝರೀನ್ ಅಂತೇಳಿ 2-time World Championship 2022-2023 and winner of a gold at World Boxing Cup Finals in 2025. ಸೊ ಇದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಕೂಡ ಕ್ವಶನ್ಸಲ್ಲಿ ಕೇಳ್ಬೋದು.
Okay, yes. The next one is the Amit Pangal. Amit Pangal, the first Indian male boxer to win world championship silver 2019, and he transited to professional boxing in early 2025. ಇದನ್ನು ಕೂಡ ನಿಮಗೆ ಕ್ವಶನ್ ಅನ್ನ ಕೇಳಬಹುದು ರಿಲೇಟೆಡ್ ಟು ದ ನೇಮ್ಸ್ ಆಗಿರ್ಬೋದು. ಓಕೆ, ಬಾಕ್ಸಿಂಗ್ ಪ್ಲೇಯರ್ಸ್ ನೇಮ್ಸ್ ಆಗಿರ್ಬೋದು ಇದರಲ್ಲಿ ಕೇಳಬಹುದು. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ಕೀ ಫ್ಯಾಕ್ಟ್ಸ್ ಅಲ್ಲಿ ನೋಡೋದಾದರೆ ದ ಫಸ್ಟ್ ಕಾಮನ್ವೆಲ್ತ್ ಗೋಲ್ಡ್ ಓಕೆ ಗೆದ್ದಿದ್ದವ್ರು ಯಾರಂದ್ರೆ ಮೊಹಮ್ಮದ್ ಅಲಿ ಕುಮಾರ್ ಅಂತೇಳಿ. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಬಾಕ್ಸಿಂಗ್. ಸೊ ಬಾಕ್ಸಿಂಗ್ಸ್ ಟರ್ಮಿನಾಲಜೀಸ್ ಆ್ಯಂಡ್ ರೂಲ್ಸ್ಗಳಲ್ಲಿ ನೋಡೋದಾದರೆ ರಿಂಗ್ಸ್ ಆಗಿರ್ಬೋದು, ಪಂಚಸ್ ಆಗಿರ್ಬೋದು, ಟೆಕ್ನಿಕಲ್ ನಾಕ್ಔಟ್ಸ್ ಆಗಿರ್ಬೋದು, ಸೆಂಟೆನ್ಸ್ ಆರ್ಥೋಡಾಕ್ಸ್ ಆಗಿರ್ಬೋದು. ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟರ್ಮಿನಾಲಜೀಸ್ ರಿಗಾರ್ಡಿಂಗ್ ಟು ದ ಬಾಕ್ಸಿಂಗ್ ಆಗಿರುತ್ತೆ. ಎಸ್, ನೆಕ್ಸ್ಟ್ ಅಂತ ನೋಡೋದಾದರೆ ಮೇಜರ್ ಟ್ರೋಫೀಸ್ ಅಂತ ನೋಡೋದಾದರೆ ಇಂಟರ್ನ್ಯಾಷನಲ್ ಬಾಡೀಸ್, ಇಂಟರ್ನ್ಯಾಷನಲ್ ಬಾಕ್ಸಿಂಗ್ ಅಸೋಸಿಯೇಷನ್ ಆ್ಯಂಡ್ ದ ಪ್ರೊಫೆಷನ್ ಬಾಡೀಸ್ ಲೈಕ್ WBA, WBC, IBF and WBO. Wal Bakare trophy awarded to the most outstanding boxer at Olympics ಗೇಮ್ಸ್ಗಳಲ್ಲಿ ಕೊಡ್ತಾರೆ. ಈ ಟ್ರೋಫಿಯನ್ನು ನೆನಪಿಟ್ಟುಕೊಳ್ಳಬೇಕು ನೀವು. ಎಸ್, next one, okay, the famous archery players of India. Famous players of the archeries in India, famous nodadadre Dola Banerjee, Limba Rama, Deepika Kumari, Lakshmi Rani Maji. Okay, these are the important points. Okay, these are the important names regarding to the archeries ಅಲ್ಲಿ ಇವರು ಇಂಪಾರ್ಟೆಂಟ್ ಪ್ಲೇಯರ್ಸ್ಗಳನ್ನು ಹಾಕ್ತಾರೆ. ಸೊ ಹಿಸ್ಟಾರಿಕ್ಸ್ ಪ್ಲೇಯರ್ಸ್ಗಳಲ್ಲಿ ನೋಡೋದಾದರೆ ಲಿಂಬಾರಾಮ್, ದ ಲೆಜೆಂಡರಿ ಪೈನರ್ ಆಫ್ ಅ ಮಾಡರ್ನ್ ಇಂಡಿಯಾ ಆರ್ಚರಿ. ಹಿ ಈಕ್ವಲ್ಡ್ ದ ವರ್ಲ್ಡ್ ರೆಕಾರ್ಡ್ ಇನ್ the 30-meter event at 1992 Asian Championship and narrow missed an Olympic bronze in Belarus. Okay, so Limbaram ನೆನಪಿಟ್ಟುಕೊಳ್ಳಿರಿ. Next one is the Dola Banerjee. Okay, Dola Banerjee, the first woman to qualify for the Olympics. Okay, yes. Next one is the Jayant Talukdar, the first Indian to win gold at individual World Cup in 2006 and reached the world number 1 in 2009. Deepika Kumari also, the former world number 1, the recipient of Padma Shri and Arjun Award. She is the most decorated Indian recurve archery with over 30 international medals. Okay, so Deepika Kumari ನೆನಪಿಟ್ಟುಕೋರಿ. Yes, the next one is the modern superstars are the Jyoti Sureka Venam. ಸೊ ದ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದನ್ನು ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಎಸ್, ಸೊ ಜ್ಯೋತಿ ಸುರೇಖಾ ವೇನಮ್, ಡಾಮಿನೆಂಟ್ ಫೋರ್ಸ್ ಇನ್ ಕಂಪೌಂಡ್ ಆರ್ಚರಿ. ಶಿ ಒನ್ ಡಬಲ್ ಗೋಲ್ಡ್ ಇಂಡಿವಿಜುವಲ್ ಆ್ಯಂಡ್ ಟೀಮ್ ಆಟ್ ದ 2025 ಏಷ್ಯನ್ ಆರ್ಚರಿ ಚಾಂಪಿಯನ್ಶಿಪ್. ಓಕೆ, ನೆನಪಿಟ್ಕೋರಿ ಜ್ಯೋತಿ ಸುರೇಖಾ ವೇನಮ್. Next one is the Dheeraj. Okay, next one is the Dheeraj and Ankit. Dheeraj and the Ankit. So headlined India's most successful champions at 2025 Asian Championship, both winning individual gold medal and helping India finishing above South Korea in the medal tally. So ಇವರು ನೆನಪಿಟ್ಟುಕೋರಿ ಆಲ್ಮೋಸ್ಟ್ ಆಲ್. ಸೊ ಯಾರಂತಂದರೆ ಆರ್ಚರೀಸ್. ಓಕೆ, ಆರ್ಚರೀಸಲ್ಲಿ ಇವರು ಫೇಮಸ್ ನೇಮ್ಸ್ಗಳನ್ನು, ಫೇಮಸ್ ಪ್ಲೇಯರ್ಸ್ ನೇಮ್ಸನ್ನು ನೆನಪಿಟ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಒನ್ ಈಸ್ ದ ಆರ್ಚರಿ ಅಸೋಸಿಯೇಷನ್ ಆಫ್ ಇಂಡಿಯಾ ಎಲ್ಲಿರುತ್ತೆ ಅಂದರೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ ಅಂದರೆ ನ್ಯೂ ಡೆಲ್ಲಿಯಲ್ಲಿ. ಇದನ್ನು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಅಂದರೆ August 8, 1973. ಸೊ ಇದನ್ನು ನೆನಪಿಟ್ಟುಕೊಳ್ಳಿ. ಎಸ್, ಸೊ ಇದರಲ್ಲಿ ಮೇಜರ್ ಆಗಿರೋಂಥ ಅವಾರ್ಡ್ಸ್ಗಳನ್ನು ನೋಡ್ಬೋದು. ಆರ್ಚರಿ ಆ್ಯಂಡ್ ಬ್ಯಾಡ್ಮಿಂಟನ್ಸ್ಗಳಲ್ಲಿ ಯಾರಿಗೆಲ್ಲ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ಸಿಕ್ಕಿದೆ, ಪದ್ಮಶ್ರೀ ಅವಾರ್ಡನ್ನು ಸಿಕ್ಕಿದೆ, ಅರ್ಜುನ್ ಅವಾರ್ಡನ್ನು ಸಿಕ್ಕಿದೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಟೇಬಲ್ಸ್ ಆರ್ ದೇರ್. ಒಂದು ಸ್ವಲ್ಪ ನೀವು ಕಣ್ಣಾಶಿ ನೋಡಲೇಬೇಕಾಗುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಕಂಪಲ್ಸರಿ ಓದಲೇಬೇಕು. ನೀವು ಇದರಲ್ಲಿ ನಾವು ಕ್ಲಾಸ್ಗಳನ್ನು ಮಾಡ್ತಾ ಇದ್ದೀವಲ್ಲ, ಈ ಕ್ಲಾಸಲ್ಲಿ ನಿಮಗೆ ಅಟ್ಲೀಸ್ಟ್ ನೀವು ಪಾಸಿಂಗ್ ಮಾರ್ಕ್ಸ್ಗಳನ್ನು ನೀವು ಅಕ್ವೈರ್ ಮಾಡ್ಕೊಂಡೇ ಮಾಡ್ತೀರ ಅಂತೇಳಿ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಆ ರೀತಿ ಡಾಟಾನ ನಾವು ಕಲೆಕ್ಟನ್ನು ಮಾಡಿಕೊಂಡು ನಿಮ್ಗೆ ರಿಪ್ರೆಸೆಂಟನ್ನು ಮಾಡ್ತಾ ಇದ್ದೀವಿ, ನೋಟ್ಸ್ಗಳನ್ನು ಕೊಡ್ತೀವಿ. ಓಕೆ, ಸೊ ನೋಟ್ಸ್ಗಳನ್ನು ನಾವು ಇದೇ ಯೂಟ್ಯೂಬ್ ಚಾನಲಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದನ್ನು ಲಿಂಕನ್ನು ನೀವು ಪ್ರೆಸ್
ಪ್ರೆಸ್ ಮಾಡಿದ್ರೆ ಅಲ್ಲಿ ನಿಮಗೆ ಈ PDF ನಿಮಗೆ ಸಿಗುತ್ತೆ. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಫೇಮಸ್ ಇಂಡಿಯನ್ ಅಥ್ಲೆಟಿಕ್ಸ್ ಅಲ್ಲಿ ಬಂದರೆ ಸೊ ನೇಮ್ಸ್ ಆದರೆ ಅಶ್ವಿನಿ ನಾಚಪ್ಪ, ನೆಕ್ಸ್ಟ್ ಒನ್ ಇಸ್ ದ ಸೋಮಾ ಬಿವಾಸ, ಮಿಲ್ಖಾ ಸಿಂಗ್, PT ಉಷಾ, ಹಿಮಾ ದಾಸ್, ದ್ಯುತಿ ಚಂದ್. ಸೊ ಇವರೆಲ್ಲ ಹಿಸ್ಟಾರಿಕ್ ಅಥ್ಲೆಟಿಕ್ಸ್ ನೇಮ್ಸ್ಗಳೆಲ್ಲ ಆದರೆ ದ ಫಸ್ಟ್ ಹಿಸ್ಟಾರಿಕಲ್ ನೋಡೋದಾದ್ರೆ ಫಸ್ಟ್ ಇಂಡಿಯನ್ ಅಥ್ಲೆಟಿಕ್ಸ್ ಅಲ್ಲಿ ನೋಡೋದಾದ್ರೆ ನಾರ್ಮನ್ ಪಿಚಂದರ್, ದ ಫಸ್ಟ್ ಅಥ್ಲೆಟಿಕ್ ಟು ರೀಪ್ರೆಸೆಂಟ್, ಓಕೆ ಇದನ್ನು ನೆನ್ಪಿಟ್ಕೋರಿ, ಫಸ್ಟ್ ಅಥ್ಲೆಟಿಕ್ ಟು ರೀಪ್ರೆಸೆಂಟ್ ಇಂಡಿಯಾ ಆಟ್ ದ ಒಲಿಂಪಿಕ್ 1900 Paris, and the first to win Olympic medal, 2 silver medals in 200 meter and 200 meter hurdles. ಓಕೆ, ಸೊ ನೆನಪಿಟ್ಕೊಳ್ಳಿ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಸೊ ಮಿಲ್ಖಾ ಸಿಂಗ್, ಓಕೆ ಮಿಲ್ಖಾ ಸಿಂಗ್ ಅವರು ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಗೋಲ್ಡನ್ ಆಗಿ ಗೆದ್ದಿರ್ತಾರೆ ಇನ್ 1958. ಸೊ ಈಸ್ ಫೇಮಸ್ ನಿಕ್ ನೇಮ್ ಇಸ್ ದ ಫ್ಲೈಯಿಂಗ್ ಸಿಕ್ ಅಂತಲೂ ಕರೀತಾರೆ. ಆಟ್ ದ ಪ್ರೆಸೆಂಟ್ ಟೈಮ್ ನೀರಜ್ ಚೋಪ್ರಾ ಅಂತಲೂ, ಓಕೆ ನಿಮಗೆಲ್ಲರಿಗೂ ಗೊತ್ತಿದೆ ಏನು ಜಾವ್ಲಿನ್ ಥ್ರೋ ಅಂತೇಳಿ, ದ ಫಸ್ಟ್ ಇಂಡಿಯನ್ ಟು ವಿನ್ ಆ್ಯನ್ ಒಲಿಂಪಿಕ್ ಗೋಲ್ಡ್ ಇನ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಜಾವ್ಲಿನ್ ಥ್ರೋ, ಓಕೆ ಎಲ್ಲಿ ಟೋಕಿಯೋ ಅಲ್ಲಿ 2020 ಅವರು ಗೆದ್ದಿರ್ತಾರೆ. ಎಸ್, ಸೊ ಇದರಲ್ಲಿ ಇನ್ನೊಂದು ನೋಡೋದಾದರೆ ಹರ್ವಿಂದರ್ ಸಿಂಗ್, ಓಕೆ ಹರ್ವಿಂದರ್ ಸಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್, ದ ಫಸ್ಟ್ ಇಂಡಿಯನ್ ಟು ವಿನ್ ಪ್ಯಾರಾಲಿಂಪಿಕ್ ಗೋಲ್ಡ್ ಇನ್ ಆರ್ಚರಿ ಅಂತ ನೋಡೋದಾದರೆ 2024 ಅಂತಲೂ ಹೇಳ್ಬೋದು. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ಫೇಮಸ್ ಅಥ್ಲೆಟಿಕ್ಸ್ ಆ್ಯಂಡ್ ದೇರ್ ನಿಕ್ ನೇಮ್ಸ್ಗಳನ್ನು ನೋಡೋದಾದರೆ PT ಉಷಾ ಅವ್ರು ನೋಡ್ಬೋದು, ಮಿಲ್ಖಾ ಸಿಂಗ್ ಅವ್ರು ನೋಡ್ಬೋದು, ಹಿಮಾ ದಾಸ್ ಅವ್ರು ನೋಡ್ಬೋದು, ಸುನಿಲ್ ಗವಾಸ್ಕರ್ ಅವ್ರು ನೋಡ್ಬೋದು. ಸೊ ದೀಸ್ ಆರ್ ದ ನಿಕ್ ನೇಮ್ಸ್ ರಿಗಾರ್ಡಿಂಗ್ ಅಬೌಟ್ ದ ಓಕೆ ಅಥ್ಲೆಟಿಕ್ಸ್ ಅಂತಲೂ ಹೇಳ್ಬೋದು. ಸೊ ಕೇಳ್ತಾರೆ, ಓಕೆ ಫಾರ್ ಎಕ್ಸಾಂಪಲ್ ಯಾರಂದರೆ ಮಿಲ್ಖಾ ಸಿಂಗ್ ಅವ್ರು ಕೇಳ್ಬೋದು, ಫಾರ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಫ್ಲೈಯಿಂಗ್ ಸಿಕ್ ಅಂತಲೂ ಕೇಳ್ತಾರೆ. ಸೊ ಈಸಿ ಟರ್ಮ್ಸ್ಗಳನ್ನು ಕೇಳ್ತಾರೆ. ಎಸ್, next one is the Neeraj Chopra, the current national record holder in javelin throw in with 90.23 meter achieved at the Doha Diamond League in May 2025. He won silver at the Paris ಅಂತಲೂ ನೆನ್ಪಿಟ್ಕೋಬೋದು, Paris 2024 ಅಲ್ಲಿ. ಓಕೆ, ಎಸ್. Next one is there are the many other records are there or many other updates are there regarding about the athletics, so you can go through this. Yes, so important points and the organizations ಗಳನ್ನ ನೋಡೋದಾದ್ರೆ ಸೊ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತಲೂ ಕರೀತಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ is celebrated on the August 29. ಓಕೆ ನೆನಪಿಟ್ಕೊಳ್ಳಿ, ಕೇಳ್ತಾರೆ ಇದನ್ನು ಕ್ವಶನ್ ಡೇಟಲ್ಲಿ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ is celebrated on August 29 to mark the birth anniversary of the hockey legend ಮೇಜರ್ ಧ್ಯಾನ್ ಚಂದ್ ಅಂತೇಳಿ ಇವ್ರು ಏನು ಮಾಡ್ತಾರೆ, ಸೆಲೆಬ್ರೇಟನ್ನು ಮಾಡ್ತಾರೆ, ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಎಸ್, ಸೊ ಇದಾಗಿತ್ತು ನಿಮ್ಮದು ಅಥ್ಲೆಟಿಕ್ಸ್ ರಿಗಾರ್ಡಿಂಗ್. ಸೊ ಅಥ್ಲೆಟಿಕ್ಸ್ ಬಗ್ಗೆ ನಿಮಗೇನು ಸೊ ಒಂದು ಸ್ವಲ್ಪ ಮಾಹಿತಿಯನ್ನು, ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇದರಲ್ಲೇ ಅಂತಲೇ ಬರ್ತವೆ. ಎಸ್, ನೆಕ್ಸ್ಟ್ ಬರೋದಾದರೆ ಕಾರ್ ರೇಸಿಂಗಲ್ಲಿ ನೋಡೋದಾದರೆ ಅಮರ್ ಇಬ್ರಾಹಿಂ, ದ ನೆಕ್ಸ್ಟ್ ಒನ್ ಈಸ್ ದ ಆದಿತ್ಯ ಪಟೇಲ್, ಗೌರವ್ ಗಿಲ್ಲಿ. ಸೊ these are the important points. So here the Narayan, okay, Karthikeyan, the first Indian Formula 1 driver, he made the debut 2005 with the Jordan team and scored the total of the 5 championship points. Okay, the first, okay, is Karthikeyan. Next one is the major tracks ಗಳನ್ನು ಎಲ್ಲಿದ್ದಾವೆ, ಓಕೆ ಕೇಳ್ತಾರೆ ಇದನ್ನು. ಓಕೆ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟ್, ಓಕೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ದ ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟ್ ಲೊಕೇಟೆಡ್ ಇನ್ ದ ಗ್ರೇಟರ್ ನೋಯ್ಡಾ, ಉತ್ತರ ಪ್ರದೇಶ್. ಇಟ್ ಹೋಸ್ಟೆಡ್ ದ ಇಂಡಿಯಾಸ್ ಗ್ರ್ಯಾಂಡ್ ಪ್ರಿಕ್ಸ್ ಫಾರ್ಮುಲಾ 1 ಫಾರ್ 3 years. ಓಕೆ, 3 years ಅನ್ನು ಕೇಳ್ಬೋದು. ಕ್ವಶನನ್ನು ಕೇಳ್ತಾರೆ, ಬುದ್ಧ ಇಂಟರ್ನ್ಯಾಷನಲ್ ಸರ್ಕಿಟ್ ಎಲ್ಲಿದೆ ಅಂತ ಕೇಳ್ತಾರೆ. ಓಕೆ, ಅದು ಎಲ್ಲಿದೆ ಅಂದರೆ ನೋಯ್ಡಾ, ಉತ್ತರ ಪ್ರದೇಶ್. ದ ನೆಕ್ಸ್ಟ್ ಒನ್ ಇಸ್ ದ ಮದ್ರಾಸ್ ಇಂಟರ್ನ್ಯಾಷನಲ್ ಸರ್ಕಿಟ್ ಕೇಳ್ತಾರೆ, ಎಲ್ಲಿದೆ ಅಂತಂದರೆ ಚೆನ್ನೈ. ಇಟ್ ಈಸ್ ದ ಓಲ್ಡೆಸ್ಟ್ ಪರ್ಮನೆಂಟ್ ರೇಸಿಂಗ್ ಫೆಸಿಲಿಟೀಸ್. ಓಕೆ, ಇದನ್ನು ನೋಡ್ಬೋದು. Next one is the Hyderabad E-Prix in 2023. The Hyderabad hosted the first ever Formula E electric car racing world championship racing on street circuit. ಸೊ ನೆನಪಿಟ್ಕೊಳ್ಳಿ, ಭಾಳ ಅಂದರೆ ಭಾಳ ಇಂಪಾರ್ಟೆಂಟು. ಇದರಲ್ಲಿ ಹೈದರಾಬಾದ್ E-Prix, ಓಕೆ, ಸೊ ಇದರಲ್ಲಿ ಎಲೆಕ್ಟ್ರಿಕ್ ಕಾರ್ಸ್ ರೇಸಿಂಗನ್ನು ಮಾಡಿದ್ದಾರೆ. ಎಸ್,
The next one is the notable Indian teams ಅನ್ನು ನೋಡೋದಾದ್ರೆ ಫೋರ್ಸ್ ಇಂಡಿಯಾ. ಓಕೆ, ಫೋರ್ಸ್ ಇಂಡಿಯಾ ಅಲ್ಲಿ ಇಂಡಿಯಾಸ್ ಫಸ್ಟ್ ಫಾರ್ಮುಲಾ 1 ಟೀಮ್ ಫೌಂಡೆಡ್ ಬೈ ದ ವಿಜಯ್ ಮಲ್ಯ, ನಮ್ಮ ಕರ್ನಾಟಕದವರಾದಂಥ ವಿಜಯ್ ಮಲ್ಯ ಅವರು ದ ಫಸ್ಟ್ ಬೆಸ್ಟ್ ಸೀಸನ್ ವಾಸ್ ದ ಇನ್ 2016 ಫಿನಿಶಿಂಗ್ ದ ಫೋರ್ತ್ ಇನ್ ದ ಕನ್ಸ್ಟ್ರಕ್ಟರ್ಸ್ ಚಾಂಪಿಯನ್ಶಿಪ್ ಅಂತಲೂ ಕರೀತಾರೆ. ಎಸ್, ಮಹೀಂದ್ರ ಅವ್ರನ್ನೂ ರೇಸಿಂಗ್ ಅನ್ನು ಮಾಡ್ತಾರೆ. ಅ ಫೌಂಡಿಂಗ್ ಟೀಮ್ ಇನ್ ದ FIA Formula E Championship and a former competitor in Moto3, MotoGP. Yes, so these are the quick and notable Indian teams ಅಂತಲೂ ಹೇಳ್ಬೋದು. Yes. Next one is the quick facts of exam ಅಂತ ಹೇಳಿ ನೋಡೋದಾದ್ರೆ, yes, the most important thing, the National Sports Award Gaurav Gill remains the only the motorsport athlete to receive the Arjun Award as of 2026. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಪಾಯಿಂಟನ್ನು. ಸೊ ಇದನ್ನು ಕರೆಂಟ್ ಅಫೇರ್ಸಲ್ಲಿ ಕೇಳ್ತಾರೆ. ಎಸ್, ದ ನೆಕ್ಸ್ಟ್ ಒನ್ ಇಸ್ ದ ರಿಗಾರ್ಡಿಂಗ್ ಅಬೌಟ್ ದ ಇಂಟರ್ನ್ಯಾಷನಲ್ ಲೆವೆಲ್ಸಲ್ಲಿ ನೋಡೋದಾದರೆ ಡ್ರೈವರ್ಸ್ಗಳನ್ನು ನೋಡೋದಾದರೆ ಲಿವೀಸ್ ಹ್ಯಾಮಿಲ್ಟನ್ ಅಂತ ನೋಡ್ಬೋದು UK ಇಂದ. ಓಕೆ, ಮ್ಯಾಕ್ಸ್ ವರ್ಸ್ಟಾಪಿನ್, ಓಕೆ, ನೀದರ್ಲ್ಯಾಂಡಿಂದ ನೋಡ್ಬೋದು. ಓಕೆ, ಲ್ಯಾಂಡೋ ನಾರಿಸ್, ಓಕೆ, UK ಇಂದ ಬರುತ್ತಾರೆ. ಓಕೆ, ದ ಕರೆಂಟ್ ರೆಜಿಮ್ ದ ವರ್ಲ್ಡ್ ಚಾಂಪಿಯನ್ ಯಾರಿದ್ದಾರೆ ಅಂತಂದರೆ, ಓಕೆ, ಲ್ಯಾಂಡೋ ನಾರಿಸ್. ಓಕೆ, ಎಲ್ಲಿಯವರು ಅಂತಂದರೆ UK ಅವರು. ಓಕೆ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟು. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಬರೋದಾದರೆ ಸ್ಕ್ವಾಶ್ ಅಂತ ನೋಡ್ತೀವಿ ನಾವು. ಸ್ಕ್ವಾಶಲ್ಲಿ ದ ಇಂಡಿಯನ್ ಫೇಮಸ್ ಸ್ಕ್ವಾಶ್ ಪ್ಲೇಯರ್ಸ್ ಆರ್ ದ ಜೋಶ್ನಾ ಚಿನ್ನಪ್ಪ, ರಿತ್ವಿಕ್ ಭಟ್ಟಾಚಾರ್ಯ, ಓಕೆ, ಸೌರವ್ ಘೋಷಾಲ್, ಮಹೇಶ್ ಮಂಗನೋರ್ಕರ್, ಉತ್ಕರ್ಷ್ ಭಾಟಿ, ದೀಪಿಕಾ ಪಲಿಕಲ್, ಕಾರ್ತಿಕ್. ದೀಸ್ ಆರ್ ದ ಇಂಪಾರ್ಟೆಂಟ್ ಸ್ಕ್ವಾಶ್ ಪ್ಲೇಯರ್ಸ್. ಓಕೆ, ಎಸ್, ಇಂಡಿಯಾದವರು. ಎಸ್, ನೆಕ್ಸ್ಟ್ ಒನ್ ಇಸ್ ದ ಲೆಜೆಂಡರಿ ಇಂಡಿಯನ್ ಸ್ಕ್ವಾಶ್ ಪ್ಲೇಯರ್ಸ್ಗಳನ್ನು ನೋಡೋದಾದರೆ ಸೌರವ್ ಘೋಷಾಲ್. ಓಕೆ, ದ ವರ್ಲ್ಡ್ಸ್ ಟಾಪ್, ಓಕೆ, ಇಂಡಿಯಾಸ್ ಫಸ್ಟ್ ಮೇಲ್ ಟು ರೀಚ್ ಟಾಪ್, ಓಕೆ, ವರ್ಲ್ಡ್ ಟಾಪ್ 10 ಅಲ್ಲಿ ಇದ್ರು ಅವರು. ಓಕೆ, ಇನ್ ದ 2022. ನೆಕ್ಸ್ಟ್ ದೀಪಿಕಾ ಪಲಿಕಲ್, ಕಾರ್ತಿಕ್ ನೋಡೋದಾದರೆ ಇಂಡಿಯಾ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಬ್ರೇಕ್ ಇನ್ ಟು ವರ್ಲ್ಡ್ ಟಾಪ್ 10. ಓಕೆ, ಇದರಲ್ಲೆಲ್ಲ ಎಲ್ಲಿ ನೋಡೋದಾದರೆ ವಿನ್ನರ್ ಆಫ್ ದ ಫಸ್ಟ್ ಎವರ್ ವರ್ಲ್ಡ್ಸ್ ಡಬಲ್ ಚಾಂಪಿಯನ್ಶಿಪ್ ಗೋಲ್ಡ್ ಫಾರ್ ಇಂಡಿಯಾ 2022 ಅಲಾಂಗ್ ಸೈಡ್ ದ ಸೌರವ್ ಘೋಷಾಲ್. ಓಕೆ, ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಅಬೌಟ್ ದ ಸ್ಕ್ವಾಶ್ ಅಂತಲೂ ಹೇಳ್ಬೋದು ಹೆಸರುಗಳನ್ನು. ಎಸ್, ಇದರಲ್ಲಿ ನೋಡೋದಾದರೆ ದ ಕೀ ಫ್ಯಾಕ್ಟರ್ಸ್ ಆರ್ ದ ಕೀ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಒರಿಜಿನಲ್ ಆಗಿರುತ್ತೆ ಅಂದರೆ ಹ್ಯಾರೋ ಸ್ಕೂಲ್ ಇನ್ ಇಂಗ್ಲೆಂಡ್. ಓಕೆ, ಇದನ್ನು ಅಲ್ಲಿ ಎಸ್ಟಾಬ್ಲಿಷನ್ನು ಮಾಡ್ತಾರೆ, ಇನ್ವೆಂಟೆಡನ್ನು ಮಾಡ್ತಾರೆ. ಗವರ್ನಿಂಗ್ ಬಾಡಿ ಯಾರಿದ್ದಾರೆ ಅಂತಂದರೆ ಇಂಟರ್ನ್ಯಾಷನಲಲ್ಲಿ ವರ್ಲ್ಡ್ ಸ್ಕ್ವಾಶ್ ಫೆಡರೇಷನ್ ಅಂತಲೂ ಕರೀತಾರೆ. ಎಸ್, ಸೊ ಇಂಡಿಯಾದಲ್ಲಿ ನೋಡೋದಾದರೆ ಸ್ಕ್ವಾಶ್, ಓಕೆ, ರ್ಯಾಕೆಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಇದನ್ನು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಚೆನ್ನೈ. ಒಲಿಂಪಿಕ್ ಸ್ಟೇಟಸಲ್ಲಿ ನೋಡೋದಾದರೆ ದ ಹಿಸ್ಟಾರಿಕ್ ಮೂವ್ ಸ್ಕ್ವಾಶ್ ಹ್ಯಾಸ್ ಬಿನ್ ಅಫಿಷಿಯಲಿ ಇನ್ಕ್ಲೂಡೆಡ್ ಇನ್ 2028 ಲಾಸ್ ಆಂಜಲಸ್ ಒಲಿಂಪಿಕ್ ಗೇಮ್ಸ್ ಫಾರ್ ದ ಫಸ್ಟ್ ಟೈಮಲ್ಲಿ ಇದನ್ನು ಕ್ವಶನನ್ನು ಕೇಳಬಹುದು. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ. ಇದನ್ನು ಕೂಡ ಒಲಿಂಪಿಕ್ ಸ್ಟೇಟಸಲ್ಲಿ ಸ್ಕ್ವಾಶನ್ನು 2028 ಲಾಸ್ ಆಂಜಲಸಲ್ಲಿ ಒಲಿಂಪಿಕ್ಸ್ ಗೇಮ್ಗಳಲ್ಲಿ ಇನ್ಕ್ಲೂಡನ್ನು ಮಾಡ್ಕೊಂಡಿದ್ದಾರೆ. ಹೆಂಗಿರುತ್ತೆ ಅಂತಂದರೆ ಇದೊಂದು ಬ್ಲಾಕ್. ಓಕೆ, ಇದೊಂದು ಬ್ಲಾಕ್ ಇರುತ್ತೆ ಪೂರ್ತಿ. ಇದರಲ್ಲಿ ಬ್ಲಾಕಲ್ಲಿ ಅದಲ್ಲ ಅವರೇನು ಇಬ್ಬರು ಟೀಮ್ಗಳನ್ನು ಆಡೋದಾಗಿರ್ತೈತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್. ಓಕೆ, ಎಲ್ಲಿ ಟೆನ್ನಿಸ್ ಥರನೇ ಇದಿರ್ತೈತೆ, ಆದರೆ ಅದೊಂದು ಪೂರ್ತಿ ಒಂದೇ ಬ್ಲಾಕ್ ಇರುತ್ತೆ. ಓಕೆ, ಒಂದೇ ರೂಮಲ್ಲಿ, ಓಕೆ, ಲೈಕ್ ಅ ರೂಮ್. ಓಕೆ, ಅದರಲ್ಲಿ ಆಡಬೇಕಾಗಿರುತ್ತೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಮೇಜರ್ ಟ್ರೋಫೀಸ್ ಆ್ಯಂಡ್ ದ ಟೂರ್ನಮೆಂಟ್ಸ್ಗಳಲ್ಲಿ ನೋಡೋದಾದರೆ ವರ್ಲ್ಡ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ದ ಮೋಸ್ಟ್ ಪ್ರೆಸ್ಟಿಜಿಯಸ್ ಇಂಡಿವಿಜುವಲ್ ಟೈಟಲ್. ಓಕೆ ಅಂತ ನೋಡ್ಬೋದು. ಬ್ರಿಟಿಷ್ ಓಪನ್ ಅಂತಲೂ ಟ್ರೋಫೀಸ್ ಇದ್ದಾವೆ. ವರ್ಲ್ಡ್ ಕಪ್ ಇದೆ, ಏಷ್ಯನ್ ಗೇಮ್ಸ್ ಇದೆ. ಸೊ ಈ ರೀತಿ ಕಪ್ಸ್ಗಳನ್ನು ಇದೆ. ಎಸ್, ಇದರಲ್ಲಿ ಮೇಜರ್ ಅವಾರ್ಡ್ಸ್ಗಳನ್ನು ನೋಡೋದಾದರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ಕೂಡ ಕೊಡ್ತಾರೆ. ಸೌರವ್ ಘೋಷಾಲ್ ಅವ್ರಿಗೆ ಹ್ಯಾಸ್ ಬಿನ್ ಟಾಪ್. ಓಕೆ, ಟಾಪ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ದ ಫೇಮಸ್ ಟೇಬಲ್ ಟೆನ್ನಿಸ್ ಪ್ಲೇಯರ್ಸ್ಗಳಲ್ಲಿ ನೋಡೋದಾದರೆ ಅಚ್ಚತ್ ಶರತ್ ಕಮಲ್, ಮೊಮೋಸ್ ದಾಸ್, ಚೈತನ್ ಬಬ್ರು, ಮನಿಕಾ ಬತ್ರಾ, ಅಮೃತ್ ದೇಸಾಯಿ, ಸುನಿಲ್ ಶೆಟ್ಟಿ, ಮನಿಕಾ ಬತ್ರಾ.
Okay, these are the important players of the table tennis players. ಲೆಜೆಂಡ್ರಿ ಇಂಡಿಯನ್ ಪ್ಲೇಯರ್ಸ್ ಆದರೆ ಚಂದ್ ಶರದ್ ಕಮಲ್ ಅಂತಲೇ ಹೇಳ್ಬೋದು. ದ ಮೋಸ್ಟ್ ಡೆಕೋರೇಟೆಡ್ ಇಂಡಿಯನ್ ಪ್ಲೇಯರ್ಸ್. ಟಿ ಅಂದರೆ ಟೇಬಲ್ ಟೆನ್ನಿಸ್ ಪ್ಲೇಯರ್ಸ್. ಸೊ ಹಿ ಹ್ಯಾಸ್ ಆಲ್ಸೋ ರಿಸೀವ್ಡ್ ದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಇನ್ ದ 2022 ಅಲ್ಲಿ ಅವರಿಗೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡನ್ನು ಸಿಕ್ಕಿದೆ. At the present time, okay, ಇಲ್ಲಿ ನೋಡ್ಬೋದು ಮನಿಕಾ ಬತ್ರಾ, ದ ಫಸ್ಟ್ ಇಂಡಿಯನ್ ವುಮೆನ್ ಟು ವಿನ್ ಕಾಮನ್ವೆಲ್ತ್ ಗೇಮ್ಸ್ ಇಂಡಿವಿಜುವಲ್ ಗೋಲ್ಡ್ ಇನ್ 2018. The first Indian woman to win a medal at a Asian Cup ಬ್ರಾನ್ಸ್ ಅನ್ನು ಗೆದ್ದಿರುತ್ತಾರೆ. ಎಸ್, ಇದಾಗಿತ್ತು ರಿಲೇಟೆಡ್ ಟು ದ ಟೇಬಲ್ ಟೆನ್ನಿಸ್ ಅನ್ನು ನೋಡ್ಬೋದು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಟರ್ಮಿನಾಲಜಿನ ನೋಡೋದಾದರೆ ಪಿಂಗ್ ಪಾಂಗ್ ಆಗಿರ್ಬೋದು, ಬ್ಯಾಕ್ ಸ್ಪಿನ್ ಆಗಿರ್ಬೋದು, ಲೂಪ್ ಆಗಿರ್ಬೋದು, ಚಾಪ್ ಆಗಿರ್ಬೋದು. ಸೊ ಇದು ಟರ್ಮ್ಗಳನ್ನು ಕೇಳ್ತಾರೆ. ಪಿಂಗ್ ಪಾಂಗ್ ಬಾಲ್ ಈಸ್ ರಿಲೇಟೆಡ್ ಟು ದ ವಿಚ್ ಗೇಮ್ ಅಂತಲೂ ಕೇಳ್ತಾರೆ. ಸೊ ಯು ಹ್ಯಾವ್ ಟು ಸೇ ದ್ಯಾಟ್ ಇಟ್ ಈಸ್ ಅ ಟೇಬಲ್ ಟೆನ್ನಿಸ್. ಓಕೆ, ಟೇಬಲ್ ಟೆನ್ನಿಸ್ ಅಂತಲೂ ಕೇಳ್ಬೋದು. ಫುಟ್ಬಾಲ್ ಅಂದರೆ ಎಸ್ ಫುಟ್ಬಾಲ್. ಓಕೆ, ವಾಲಿಬಾಲ್. ಓಕೆ, ಆ ರೀತಿ ಸೇಮ್ ಆಸ್ ಇಟ್ ಈಸ್. ಸೊ ಪಿಂಗ್ ಪಾಂಗ್ ಬಾಲ್ ಈಸ್ ರಿಲೇಟೆಡ್ ಟು ದ ಟೇಬಲ್ ಟೆನ್ನಿಸ್. ಎಸ್. ಸೊ ಇದರಲ್ಲಿ ನೋಡೋದಾದ್ರೆ ಮೇಜರ್ ಕಪ್ಸ್ಗಳನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ವಾತ್ಲಿಂಗ್ ಕಪ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಕೊರೋಬೇಲಿಯನ್ ಕಪ್. ಓಕೆ, ಬಾರ್ನನ್ ಬೆಲ್ಕ್ಲಿನ್ ಕಪ್, ಟ್ರಾವ್ನಕೋರ್ ಕಪ್ ಅಂತಲೂ ಕರೀತಾರೆ. ಸೊ ಇದನ್ನೆಲ್ಲ ಇಂಟರ್ನ್ಯಾಷನಲ್ ಕಪ್ಸ್ಗಳಲ್ಲಿ ಕರೀತಾರೆ. ಎಸ್, ನಮ್ಮಲ್ಲಿ ಆದರೆ ನ್ಯಾಷನಲ್ ರೀಜನಲ್ಸಲ್ಲಿ ನೋಡೋದಾದರೆ ಬೆಲ್ಲೆಕ್ ಕಪ್ ಅಂತಲೂ ಕರೀತಾರೆ, ಜಯಲಕ್ಷ್ಮಿ ಕಪ್ ಅಂತಲೂ ಕರೀತಾರೆ, ರಾಮಾನುಜನ್ ಟ್ರೋಫಿ ಅಂತ ಕರೀತಾರೆ, ಗ್ರ್ಯಾಂಡ್ ಪ್ರಿಕ್ಸ್ ಅಂತಲೂ ಕರೀತಾರೆ. ಎಸ್, ಈ ಆರ್ಗನೈಸೇಷನ್ಸ್ಗಳನ್ನು ನೋಡೋದಾದರೆ ITTF ಇಂಟರ್ನ್ಯಾಷನಲ್ ಟೇಬಲ್ ಟೆನ್ನಿಸ್ ಫೆಡರೇಷನ್ ಫೌಂಡೆಡ್ ಇನ್ 1926, ಹೆಡ್ ಕ್ವಾರ್ಟರ್ಸ್ ಇನ್ ದ ಲೂಮಸೈನ್, ಸ್ವಿಟ್ಜರ್ಲ್ಯಾಂಡ್. TTFI ಟೇಬಲ್ ಟೆನ್ನಿಸ್ ಫೆಡರೇಷನ್ ಆಫ್ ಇಂಡಿಯಾ, ಹೆಡ್ ಕ್ವಾರ್ಟರ್ಸ್ ಇನ್ ಡೆಲ್ಲಿ. ಸೊ ಇಟ್ ಈಸ್ ರಿಲೇಟೆಡ್ ಟು ದ ಟೇಬಲ್ ಟೆನ್ನಿಸ್ ಬಗ್ಗೆ ನಾನು ನೋಡಿರ್ಬೇಕು. ಆಲ್ಮೋಸ್ಟ್ ಆಲ್ ಇದರಲ್ಲಿ ಕ್ವಶನ್ ಯಾವ್ದು ಬರುತ್ತೆ ಅಂದರೆ ಪಿಂಗ್ ಪಾಂಗ್ ಬಾಲ್. ಓಕೆ, ಇದನ್ನೇ ಕ್ವಶನನ್ನು ಕೇಳ್ತಾರೆ. ಆಲ್ಮೋಸ್ಟ್ ಆಲ್ ಫೋಕಸ್ಡ್ ಆನ್ ದ ಪಿಂಗ್ ಪಾಂಗ್ ಬಾಲ್. ಎಸ್, ನೆಕ್ಸ್ಟ್ ಬರೋದಾದ್ರೆ ಇಂಡಿಯನ್ ಸ್ವಿಮ್ಮರ್ಸ್ ಬಗ್ಗೆ ನಾನು ನೋಡ್ಬೋದು. ಇಂಡಿಯನ್ ಸ್ವಿಮ್ಮರ್ಸಲ್ಲಿ ಸೊ ಫೇಮಸ್ ನೇಮ್ಸ್ ಆಗಿದ್ದು ಬುಳಾ ಚೌಧರಿ, ಮೆಹರ್ ಸೇನಾ, ಓಕೆ, ಶ್ರೀಹರಿ ನಟರಾಜ್. These are the important names of the swimmers in India. ಇವರೆಲ್ಲರೂ ಒಂದು ಸ್ವಲ್ಪ ಆ್ಯಟ್ ದ ಪ್ರೆಸೆಂಟ್ ಟೈಮ್ ರೀಸೆಂಟ್ ಆಗಿರುವಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಳ್ಳೋದಾದರೆ ಎಸ್, ಇಲ್ಲಿ ನೋಡಿ ಸಜ್ಜನ್ ಪ್ರಕಾಶ್, ದ ಫಸ್ಟ್ ಎವರ್ ಇಂಡಿಯನ್ ಸ್ವಿಮ್ಮರ್ ಟು ಕ್ವಾಲಿಫೈ ಒಲಿಂಪಿಕ್ಸ್ ಬೈ ಹಿಟ್ಟಿಂಗ್ ಒಲಿಂಪಿಕ್ ಕ್ವಾಲಿಫಿಕೇಶನ್ ಟೈಮ್ ಟೋಕಿಯೋ 2020. ಓಕೆ, ಇದನ್ನು ನೀವು ನೋಡ್ಬೋದು. ಎಸ್, another one is the ಸೊ ಇಲ್ಲಿ ನೋಡ್ಬೋದು ಬುಳಾ ಚೌಧರಿ. ಓಕೆ, ನಿಕ್ ನೇಮ್ ಆಫನ್ ಕಾಲ್ಡ್ ಆಸ್ ದ ಕ್ವೀನ್ ಆಫ್ 7 seas ಅಂತಲೂ ಕರೀತಾರೆ. ರೆಕಾರ್ಡನ್ನು ನೋಡಿದ್ರೆ ಅ ವುಮೆನ್ ಟು ಸ್ವಿಮ್ ಅಕ್ರಾಸ್ ಇಂಗ್ಲೀಷ್ ಚಾನಲ್ ಟ್ವೈಸ್ ಅಂತಲೂ ಕರೀತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟಲ್ಲಿ ಇವ್ರನ್ನು ನೋಡ್ಬೋದು. ಎಸ್, ನೆಕ್ಸ್ಟ್ ಒನ್ ಇಸ್ ದ ಮೇಜರ್ ಆರ್ಗನೈಸೇಷನ್ಸ್ ಆ್ಯಂಡ್ ದ ಮೇಜರ್ ಇವೆಂಟ್ಸ್ಗಳನ್ನು ನೋಡಿದರೆ ವರ್ಲ್ಡ್ ಅಕ್ವಾಟಿಕ್ಸ್ ಅಂತಲೂ ಕರೀತಾರೆ, ಫಾರ್ಮಲಿ FINA. ದ ಇಂಟರ್ನ್ಯಾಷನಲ್ ಗವರ್ನಿಂಗ್ ಬಾಡಿ ಫಾರ್ ದ ಸ್ವಿಮ್ಮಿಂಗ್ ಫೌಂಡೆಡ್ ಇನ್ 1908. ಓಕೆ, ಇದನ್ನು ಅಷ್ಟೇನು ಕೇಳೋಂಗಿಲ್ಲ. ಆಲ್ಮೋಸ್ಟ್ ಆಲ್ ಇದರಲ್ಲಿ ಸೊ ಸ್ವಿಮ್ಮರ್ ನೇಮ್ಸ್ಗಳನ್ನು ಕೇಳಬಹುದು. ನೆಕ್ಸ್ಟ್ ಇದರಲ್ಲಿ ಮೇಜರ್ ಟ್ರೋಫೀಸ್ ಆ್ಯಂಡ್ ದ ಕಪ್ಸ್ ಯಾವ್ಯಾವುದು ಅಂದರೆ ಫಿನಾ ವರ್ಲ್ಡ್ ಕಪ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಅಂತಲೂ ಇದ್ದಾವೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಇಂಡಿಯನ್ ಶೂಟರ್ಸ್. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಇಂಡಿಯನ್ ಶೂಟರ್ಸ್ಗಳನ್ನು ನೋಡೋದಾದರೆ ಸೊ ಅಭಿನವ್ ಬಿಂದ್ರಾ ಆಗಿರ್ಬೋದು. ಎಸ್, ಅಂಜಲಿ ಭಗವತ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಈಸ್ ದ ಗಂಗಾ ನಾರಂಗ್ ಆಗಿರ್ಬೋದು. ದೀಸ್ ಆರ್ ದ ಇಂಪಾರ್ಟೆಂಟ್ ನೇಮ್ಸ್ ರಿಗಾರ್ಡಿಂಗ್ ಅಬೌಟ್ ದ ಶೂಟರ್ಸ್, ಇಂಡಿಯನ್ ಶೂಟರ್ಸ್ ಅಂತಲೂ ನಾವು ಕರಿತೀವಿ. ಎಸ್, ಇದರಲ್ಲಿ ಹಿಸ್ಟಾರಿಕ್ ಓಕೆ ದ ಫಸ್ಟ್ ಅಚೀವ್ಮೆಂಟ್ಸ್ಗಳನ್ನು ನೋಡೋದಾದರೆ ಅಭಿನವ್ ಬಿಂದ್ರಾ ಭಾಳಷ್ಟು ಹೆಸರನ್ನು ಕೇಳಿರ್ತಾರೆ. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಇದನ್ನು ಆಲ್ಮೋಸ್ಟ್ ಆಲ್ ನೀವು ಸರ್ಟನ್ ಕ್ವಶನ್ ಪೇಪರಲ್ಲಿ ನೋಡಿರ್ತೀರ. ದ ಫಸ್ಟ್ ಇಂಡಿಯನ್ ಟು ವಿನ್ ಆ್ಯಂಡ್ ಇಂಡಿವಿಜುವಲ್ ಒಲಿಂಪಿಕ್ ಗೋಲ್ಡ್ ಬೀಜಿಂಗ್ 2008 10 ಮೀಟರ್ ಏರ್ ರೈಫಲ್ಸಲ್ಲಿ ಅವರು ಗೆದ್ದಿರುತ್ತಾರೆ.
Yes, so at the present time, okay, these are the ರಾಜವೇಂದ್ರ ಧನ್ ಸಿಂಗ್ ರಾಠೋರನ್ನ ನೋಡ್ಬೋದು. ಮನು ಭಾಕರ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಮನು ಭಾಕರ್ created a history at the Paris 2024 Olympics by becoming the first Indian athlete to win two medals in a single edition of Olympic bronze in women's 10-meter air pistol and bronze in mixed team air 10-meter air pistol. Okay, these are the important points. So here Manu Bhakar ಅಂತನ ಹೆಸರು ಕೇಳ್ತಾರೆ. ಮನು ಭಾಕರ್ ಈಸ್ ರಿಲೇಟೆಡ್ ಟು ದ ವಿಚ್ ಅಥ್ಲೀಟ್ ಆರ್ ವಿಚ್ ಸ್ಪೋರ್ಟ್ ಅಂತಲೂ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನು. ಎಸ್, the next one is the, so here Sapnil, okay, Sapnil won a bronze medal at Paris 2024 in men's 50-meter rifle 3 position, a first for Indian in a specific category. ಇದನ್ನು ಕೂಡ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರುತ್ತೆ. ಎಸ್, ನೆಕ್ಸ್ಟ್, ಸೊ ಟರ್ಮಿನಾಲಜೀಸ್ಗಳನ್ನು ನೋಡ್ಬೋದಾದರೆ ಇದರಲ್ಲಿ ಏನೇನು ಯಾವ ರೀತಿ ಇದಿರ್ತದೆ ಟರ್ಮಿನಾಲಜೀಸ್ ಅಂದರೆ ಬುಲ್ಸ್ ಐಸ್ ಇದಿರ್ತೈತಿ, ಮುಸಲ್ಸ್ ಇದಿರ್ತೈತಿ, ರೇಂಜ್ ಇರುತ್ತೆ, ರ್ಯಾಪಿಡ್ ಫೈರ್ ಇರುತ್ತೆ, ಸ್ಕೇಟ್ ಆ್ಯಂಡ್ ದ ಟ್ರ್ಯಾಪ್ ಇರುತ್ತೆ. ಸೊ ದೀಸ್ ಆರ್ ದ ಟರ್ಮಿನಾಲಜೀಸ್ ಅಂತಲೂ ಕರಿಬೋದು. ಸೊ ಅದ್ರ ರಿಲೇಟೆಡ್, ಓಕೆ, ನಾವು ಫಾರ್ ಎಕ್ಸಾಂಪಲ್ ಕ್ರಿಕೆಟಲ್ಲಿ ನೋ ಬಾಲ್ ಆಗಿರ್ಬೋದು, ಫ್ರೀ ಹಿಟ್ ಆಗಿರ್ಬೋದು, ವಿಕೆಟ್ ಆಗಿರ್ಬೋದು, 6 ಆಗಿರ್ಬೋದು, 4 ಆಗಿರ್ಬೋದು, ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ಎಸ್, ಸೊ ಗವರ್ನಿಂಗ್ ಬಾಡೀಸ್ ಎಲ್ಲ ಯಾವುದೆಲ್ಲ ಬರುತ್ತೆ ಅಂದರೆ NRIA, ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇದು ಯಾವಾಗ ಫೌಂಡ್ ಆಗುತ್ತೆ ಅಂದರೆ 1951. ಓಕೆ, GV ಮಾವನ್ಕರ್ ಅವರು, ಓಕೆ, ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ. ಇಟ್ ಗವರ್ನ್ಸ್ ದ ಶೂಟಿಂಗ್ ಇನ್ ಇಂಡಿಯಾ. ಇಲ್ಲಿ ಹಿಡಿದು ಸ್ಟಾರ್ಟ್ ಆಗಿರುತ್ತೆ. ಸೊ ಇಂಟರ್ನ್ಯಾಷನಲಿ ನೋಡೋದಾದರೆ ISSF, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತಲೂ ಕರೀತಾರೆ. ಎಲ್ಲಿದೆ ಅಂತಂದರೆ ಇದನ್ನು ಜರ್ಮನಿ ಹೆಡ್ ಕ್ವಾರ್ಟರ್ಸನ್ನು ಇದೆ. ನೆಕ್ಸ್ಟ್, ಕರೆಂಟ್ ಅಪ್ಡೇಟ್ಸ್ಗಳನ್ನು ನೋಡೋದಾದರೆ ಇನ್ 2025 to 2026 ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ 2026 ಹೆಲ್ಡ್ ಇನ್ ನ್ಯೂ ಡೆಲ್ಲಿಯನ್ನು ನಡೆದಿರುತ್ತೆ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್. ಓಕೆ, ಎಸ್, ನೆಕ್ಸ್ಟ್ ಒನ್ is Rudrankash Patil won the individual gold in 10-meter air rifle at the 2026 Asian Championship. ಓಕೆ, ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್. ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮೂರ್ ಸೆಟ್ ಅ ನ್ಯೂ ವರ್ಲ್ಡ್ ರೆಕಾರ್ಡ್ ಇನ್ ದ 50-meter rifle 3 position ಡ್ಯೂರಿಂಗ್ ದ 2026 ಚಾಂಪಿಯನ್ಶಿಪ್ ಅಂತ ಹೇಳ್ತಾರೆ. ಓಕೆ, ಎಸ್, ಐಶ್ವರ್ಯ ಪ್ರತಾಪ್. ಓಕೆ, ನೆನಪಿಟ್ಟುಕೋರಿ, ರುದ್ರಂಕಶ್ ಪಾಟೀಲ್ ಆ್ಯಂಡ್ ದ ಐಶ್ವರ್ಯ ಪ್ರತಾಪ್ ಸಿಂಗ್ ತೋಮೂರ್. ಓಕೆ, ದೀಸ್ ಆರ್ 2 ಇಂಪಾರ್ಟೆಂಟ್ ನೇಮ್ಸ್ ರಿಗಾರ್ಡಿಂಗ್ ಅಬೌಟ್ ದ ಶೂಟಿಂಗಲ್ಲಿ ಭಾಳ ಅಂದರೆ ಭಾಳ ಇಂಪಾರ್ಟೆಂಟನ್ನು ಆಗಿರುತ್ತೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಇದರಲ್ಲಿ ನೋಡೋದಾದರೆ ದ ಫಸ್ಟ್ ಅರ್ಜುನ್ ಅವಾರ್ಡ್ ಯಾರಿಗೆಲ್ಲ ಸಿಕ್ಕಿದೆ, ಫಸ್ಟ್ ಖೇಲ್ ರತ್ನ ಶೂಟಿಂಗ್ ಅವಾರ್ಡ್ ಯಾರಿಗೆಲ್ಲ ಸಿಕ್ಕಿದೆ, ಅದನ್ನು ಈ ರೀತಿ ನೋಡ್ಬೋದು. ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಗಾರ್ಡಿಂಗ್ ಟು ದ shooting. Yes, the next one is the famous hockey players in India. So ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ಹಾಕಿ is not our national game. Okay, hockey is not our national game. ನೋಡೋದಾದರೆ ದ ಬೇಸಿಕ್ ರೂಲ್ಸ್ ಆ್ಯಂಡ್ ದ ಡೈಮೆನ್ಷನ್ಸ್ಗಳನ್ನು ನೋಡ್ಬೋದು. ಫೇಮಸ್ ಹಾಕಿ ಪ್ಲೇಯರ್ಸ್ ನೇಮ್ಸ್ಗಳಲ್ಲಿ ನೋಡ್ಬೋದು. ಹಿಯರ್ ದ ದಿಲೀಪ್ Tricky, okay, Gagan Ajit Singh. Okay, these are the important names. Okay, the most important is here the Dhyan Chand. Okay, Major Dhyan Chand na karitivi. He is the important, okay, player in the hockey player. Okay, yes, so ಇದರಲ್ಲಿ ರೂಲ್ಸ್ ಆ್ಯಂಡ್ ದ ಡೈಮೆನ್ಷನ್ಸ್ಗಳನ್ನು ನೋಡ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಏನು ಕೇಳಂಗಿಲ್ಲ. ಸೊ ರೂಲ್ಸ್ ಆ್ಯಂಡ್ ಡೈಮೆನ್ಷನ್ಸ್. ಎಸ್, ದ ನೆಕ್ಸ್ಟ್ ಒನ್ ಈಸ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅನ್ನ ಕೇಳ್ತಾರೆ ಅಂದ್ರೆ ತಗೋರಿ ದ ಮೇಜರ್ ಟ್ರೋಫೀಸ್. ಓಕೆ, ಮೇಜರ್ ಟ್ರೋಫೀಸನ್ನು ನೋಡೋದಾದರೆ ಸೊ ನಮ್ಮಲ್ಲಿ ಡೊಮೆಸ್ಟಿಕ್, ಓಕೆ, ಇಂಡಿಯಾದಲ್ಲಿ ನಮ್ಮಲ್ಲಿ ಯಾವುದನ್ನು ಕಪ್ ಇರುತ್ತಂದರೆ ಬಿಂಗ್ ಟಾಂಗ್. ಓಕೆ, ಬಿಂಗ್ ಟಾಂಗ್ ಕಪ್ ಅಂತಲೂ ಕರೀತಾರೆ. ಇಟ್ ಈಸ್ ದ ಓಲ್ಡೆಸ್ಟ್ ಕಪ್ ಇನ್ ದ ಹಾಕಿ. ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಆಗಾ ಖಾನ್ ಕಪ್. ಓಕೆ, ಭಾಳ ಅಂದ್ರೆ ಭಾಳ ಇಡೀ ಎಲ್ಲಿ ಕ್ವಶನ್ ಪೇಪರಲ್ಲಿ ಭಾಳ ಎಲ್ಲಿ SSC ಆಗಿರುತ್ತೋ, ಓಕೆ, ಎಲ್ಲಿ GD ಆಗಿರುತ್ತೆ, ಅದರಲ್ಲಿ ಭಾಳ ಅಂದ್ರೆ ಭಾಳ ಕೇಳಿದ್ದಾರೆ. ಆಗಾ ಖಾನ್ ಕಪ್ ರಿಲೇಟೆಡ್ ಕ್ವಶನ್ಸ್ಗಳನ್ನು. ಆಗಾ ಖಾನ್ ಕಪ್ ಈಸ್ ರಿಲೇಟೆಡ್ ಟು ದ ವಿಚ್ ಸ್ಪೋರ್ಟ್ ಆರ್ ವಿಚ್ ಅಥ್ಲೆಟಿಕ್ ಅಂತಲೂ ಕೇಳ್ತಾರೆ. ಇಟ್ ಈಸ್ ರಿಲೇಟೆಡ್ ಟು ದ
hockey. Next one is the Major Dhyan Chand trophy. Okay, this is also related to the hockey only. ರಣಜಿ ಟ್ರೋಫೀಸ್ಗಳನ್ನು ನೋಡೋದಾದರೆ ಆಲ್ಸೋ ಇನ್ ದ ಕ್ರಿಕೆಟ್ ಆಗಿರ್ಬೋದು, ಬಟ್ ದೇರ್ ಈಸ್ ನೆಹರು ರಂಜಿತ್ ಸಿಂಗ್ ವರ್ಷನ್ ಇನ್ ದ ಹಾಕಿ. ಓಕೆ, ಹಾಕಿಯಲ್ಲಿ ನೋಡೋದಾದರೆ ನೆಹರು ರಂಜಿತ್ ಸಿಂಗ್ ವರ್ಷನ್ ಇನ್ ದ ಹಾಕಿ ಅಂತ ನೋಡ್ತಾರೆ. ಎಸ್, ಸೊ ಇದರಲ್ಲಿ ಇಂಟರ್ನ್ಯಾಷನಲ್ ರಿಲೇಟೆಡ್ ಟು ದ ಹಾಕಿ ಕಪ್ಸ್ಗಳನ್ನು ನೋಡೋದಾದರೆ ಸುಲ್ತಾನ್ ಅಜಲ್ ಅಜಲಾನ್ ಶಾ ಕಪ್ ಅಂತಲೂ ಕರೀತಾರೆ, ವರ್ಲ್ಡ್ ಕಪ್ ಅಂತಲೂ ಕರೀತಾರೆ, ಚಾಂಪಿಯನ್ಸ್ ಟ್ರೋಫಿ ಅಂತಲೂ ಕರೀತಾರೆ, ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ಸ್ ಅಂತಲೂ ಟ್ರೋಫೀಸ್ ಅಂತಲೂ ಇರುತ್ತಾರೆ. ಎಸ್, ಮೇಜರ್ ಲೆಜೆಂಡ್ ನೋಡಿರ್ಬೋದು, ಮೇಜರ್ ಧ್ಯಾನ್ ಚಂದ್ ಅಂತಲೂ ಕರೀತಾರೆ. ಸೊ ಹಿಯರ್, ಸೊ ಆನ್ ದ ನೇಮ್ ಆಫ್ ಹೀಸ್ ಬರ್ತ್ಡೇ August 29 ಈಸ್ ಸೆಲಿಬ್ರೇಟೆಡ್ ಆಸ್ ದ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಇನ್ ಇಂಡಿಯಾ. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಆನ್ ದ ಬರ್ತ್ ಆ್ಯನಿವರ್ಸರಿ ಆಫ್ ಮೇಜರ್ ಧ್ಯಾನ್ ಚಂದ್, ವಿ ವಿಲ್ ಸೆಲಿಬ್ರೇಟ್ ದ ನ್ಯಾಷನಲ್ ಸ್ಪೋರ್ಟ್ಸ್ ಡೇ. Okay, the Major Dhyan Chand Khel Ratna Award is the India's highest sporting honor ಅಂತಲೂ ಕರಿತಾರೆ. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಇದನ್ನು, ಈ ಪಾಯಿಂಟನ್ನು ನೀವು ಬರೆದಿಟ್ಕೊಳ್ಳಿ. ಓಕೆ, ಇಲ್ಲಾಂದ್ರೆ ಸ್ಕ್ರೀನ್ಶಾಟನ್ನು ತಗೋರಿ. ನೀವು ನೋಟ್ಸ್ಗಳನ್ನು ನಿಮಗೆ PDF ಮುಖಾಂತರ ನಿಮ್ಗೆ ಇಲ್ಲಿ ವಿಡಿಯೋಲಿ ನಿಮ್ಗೆ ಲಿಂಕನ್ನು ಕಳಿಸಿರ್ತೀವಿ. ಎಸ್, ಸೊ ಇದರಲ್ಲಿ ಇಂಡಿಯಾಸ್ ಒಲಿಂಪಿಕ್ ಅಚೀವ್ಮೆಂಟ್ಸ್ಗಳನ್ನು ನೋಡೋದಾದರೆ ಇಂಡಿಯಾ ಹ್ಯಾಸ್ ಒನ್ ಟೋಟಲ್ ಆಫ್ 8 ಗೋಲ್ಡ್ ಮೆಡಲ್ಸ್. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ, ಆಲ್ಮೋಸ್ಟ್ ಆಲ್ ನಮ್ಮ ನ್ಯಾಷನಲ್ ಗೇಮ್ ಅಂತ ಕರೀತಾರೆ, ಬಟ್ ಅದು ನ್ಯಾಷನಲ್ ಗೇಮ್ ಅಲ್ಲ. ಓಕೆ, ಎಸ್, ಸೊ ಹಿಯರ್ ದ ನೆಕ್ಸ್ಟ್ ಒನ್ ಇಸ್ ದ ಫೇಮಸ್ ಚೆಸ್ ಪ್ಲೇಯರ್ಸ್. ಫೇಮಸ್ ಚೆಸ್ ಪ್ಲೇಯರ್ಸ್ಗಳಲ್ಲಿ ನೋಡೋದಾದರೆ ಭಾಳ ಇಂಪಾರ್ಟೆಂಟ್. ಓಕೆ, ದಿಬೈಂದು ಬರುವಾ. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಕೃಷ್ಣ ಶಶಿಕಿರಣ್. ಓಕೆ, ನೆಕ್ಸ್ಟ್ ಒನ್ ಇಸ್ ದ ಪೆಂಟಾಲ್ ಹರಿಕೃಷ್ಣನ್. ನೆಕ್ಸ್ಟ್ ಒನ್ ಇಸ್ ದ ಸಂದೀಪನ್ ಚಂದ್. ನೆಕ್ಸ್ಟ್ ಒನ್ ಇಸ್ ದ ಕೊನೇರೋ ಹುಂಪೈ ವಿಶ್ವನಾಥ್ ಆನಂದ್. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ವಿಶ್ವನಾಥ್ ಆನಂದ್ ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್. ಇದನ್ನು, ಈ ನೇಮನ್ನು ಭಾಳ ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ವಿಶ್ವನಾಥ್ ಆನಂದ್, ದ ಟೈಗರ್ ಆಫ್ ಮದ್ರಾಸ್ ಆ್ಯಂಡ್ ಇಂಡಿಯಾಸ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ 1988. He is a 5-time world chess champion and the man who sparked the ಚೆಸ್ ರೆವಲ್ಯೂಷನ್ ಇನ್ ಇಂಡಿಯಾ. ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟನ್ನು ಆಗುತ್ತೆ. ಇದನ್ನು ಅತಿ ಹೆಚ್ಚು ಎಕ್ಸಾಮ್ಸ್ಗಳಲ್ಲಿ ಇವ್ರ ಹೆಸರನ್ನು ಕೇಳಿದ್ದಾರೆ. ಓಕೆ, ಎಸ್, ಆಟ್ ದ ಪ್ರೆಸೆಂಟ್ ಟೈಮ್ ನೋಡಿರ್ಬೋದು, ದ ನ್ಯೂ ಗೋಲ್ಡನ್ ಜನ್ರೇಷನ್ಸ್ ಅಂತ ಕರೀತಾರೆ. ಸೊ ಡಿ ಗುಕೇಶ್ ಅಂತಲೂ ಕರೀತಾರೆ, ಗುಕೇಶ್ ಡಿ ಅಂತಲೂ ಕರೀತಾರೆ. ದ ಯಂಗೆಸ್ಟ್ ಎವರ್ ಚಾಲೆಂಜರ್ ಫಾರ್ ದ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್, ಈ ಸರ್ಪ್ರೈಸ್ ದ ಆನಂದ್ ಹ್ಯಾಸ್ ದ ಇಂಡಿಯಾಸ್ ಟಾಪ್ ರೇಟೆಡ್ ಪ್ಲೇಯರ್ಸ್ ಅಂತಲೂ ಕರೀತಾರೆ. ಸೊ ಡಿ ಗುಕೇಶ್ ಅವ್ರದ್ದು ಭಾಳ ಅಂದರೆ ಭಾಳ ನೇಮ್ ಇದೆ. ಓಕೆ, ಅವ್ರದ್ದೊಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಗುಕೇಶ್ ಡಿ ಈಸ್ ರಿಲೇಟೆಡ್ ಟು ದ ಇದರ ಸಂಬಂಧ ಚೆಸ್ ರಿಲೇಟೆಡ್. ಎಸ್, ಸೊ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋದಾದರೆ ಟಾಪ್ ವುಮೆನ್ಸ್ಗಳಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ಆಲ್ ಹರಿಕಾ ಅವ್ರು ನೋಡ್ಬೋದು. ಹರಿಕಾ ಅವರು ಶಿ ಈಸ್ ಆಲ್ಸೋ ದ ಟಾಪ್ ಚೆಸ್ ಪ್ಲೇಯರ್ಸ್. ಓಕೆ, ಟಾಪ್ ಚೆಸ್ ಪ್ಲೇಯರ್ಸ್ ಅಂತಲೂ ಕರೀತಾರೆ. ಎಸ್, ಸೊ ನೆಕ್ಸ್ಟ್ ನೋಡೋದಾದರೆ ಫೇಮಸ್ ಲಾನ್ ಟೆನ್ನಿಸ್ ಪ್ಲೇಯರ್ಸ್ ಇನ್ ಇಂಡಿಯಾ. ಟೆನ್ನಿಸ್ ಪ್ಲೇಯರ್ಸ್ ಇನ್ ಇಂಡಿಯಾ. ಸೊ ಇದನ್ನು ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀವಿ ನಾವು, ಪಾರ್ಟ್ 2 ಅಂತೇಳಿ ನಾವು ಕಂಟಿನ್ಯೂವನ್ನು ಮಾಡ್ತೀವಿ. ಎಸ್, ನಿಮಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ. ಸೊ ಇದೇ ರೀತಿ ನಾವು ವಿಡಿಯೋಸ್ಗಳನ್ನು ನಾವು ತರ್ತಿರ್ತೀವಿ ರಿಲೇಟೆಡ್ ಟು ನಾವು ಇದರಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವು ಹೈಲೈಟ್ ಮಾಡಿರ್ತೀವಿ. ಇದನ್ನೇ ಆಲ್ಮೋಸ್ಟ್ ಆಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಕೇಳ್ತಾರೆ. ಜಸ್ಟ್ ಒಂದು ದಿವಸ ನೀವು 1 ದಿವಸ ಆಯಿತು 2 ದಿವಸ ಆಯಿತು ನೀವು ವಿಡಿಯೋಸ್ಗಳನ್ನು ನೋಡಿ ನೋಟ್ಸ್ಗಳನ್ನು ಮಾಡ್ಕೊಂಡೋದ್ರೂ ಕೂಡ ನಿಮಗೇನಾಗಿರುತ್ತೆ, ಸೊ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ರಿಲೇಟೆಡ್ ಟು ದ ಸ್ಪೋರ್ಟ್ಸ್ ನಿಯರ್ಲಿ 2 to 3 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕರೆಂಟ್ ಅಫೇರ್ಸ್ಗಳನ್ನು ಕೇಳ್ತಾರೆ. ಓಕೆ, ಇಲ್ಲಾಂದರೆ ಫೀಲ್ಡ್ ನೇಮ್ಸ್ಗಳಲ್ಲಿ ಕೇಳ್ತಾರೆ, ಇಲ್ಲಾಂದರೆ ಫೇಮಸ್ ಪ್ಲೇಯರ್ಸ್ ನೇಮ್ಗಳಲ್ಲಿ ಕೇಳ್ತಾರೆ. ಕರೆಂಟ್ ಅಫೇರ್ಸಲ್ಲಿ ಈಗ ರೀಸೆಂಟ್ ಆಗಿರುವಂಥ ಕರೆಂಟ್ ಇವೆಂಟ್ಸ್ಗಳನ್ನು ಕೇಳ್ತಾರೆ. ಆ ರೀತಿ ಕ್ವಶನ್ಸ್ಗಳನ್ನು ಕೇಳಿ ನಿಮ್ಗೇನು ಮಾಡ್ತಾರೆ, ಕ್ವಶನ್ಸನ್ನು ಅರೈಸ್ ಆಗಿರುತ್ತೆ. ನಾವು ಇದರಲ್ಲಿ 2 ಭಾಗವನ್ನು ಮಾಡಿದ್ದೀವಿ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2. ಪಾರ್ಟ್ 2 ವಿಡಿಯೋನ ನಾವು ಮಾಡ್ತೀವಿ. ಎಸ್.
ಥ್ಯಾಂಕ್ ಯು. ವಿಡಿಯೋ ಲೈಕ್ ಆದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.